ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನನಗೆ ಮೆಸೇಜ್ ಆಗ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ತುಂಬ ಕಮೆಂಟ್ ಮತ್ತು ಮೆಸೇಜ್ ಆಗ್ತಿದ್ರು. ಏನು ಅಂದರೆ ಎನ್ ಸಿ ಆರ್ ಟಿನ ಕಂಪಲ್ಸರಿ ಓದಲೇಬೇಕಾ ಅಂತ. ಬಟ್ ನನ್ನ ಆನ್ಸರ್ ಅದಕ್ಕೆ ಎಸ್, ನೀವು ಎನ್ ಸಿ ಆರ್ ಟಿನ ಕಂಪಲ್ಸರಿ ಓದಲೇಬೇಕು. ಬಟ್ ಒಂದು ಕಂಡೀಷನು, ಎಲ್ಲ ಸಬ್ಜೆಕ್ಟ್ಸ್ಗೂ ಅಲ್ಲ, ಬಟ್ ಲಿಮಿಟೆಡ್ ಸಬ್ಜೆಕ್ಟ್ಸ್ಗೆ, ಗೊತ್ತಾಯ್ತಾ. ಆ್ಯಂಡ್ ದೆನ್ ಇನ್ನೊಂದು ಕ್ವಶನ್ಸು, ಮತ್ತು ಈ ಎನ್ ಸಿ ಆರ್ ಟಿ ಬುಕ್ಸು ಆನ್ಲೈನಲ್ಲಿ ಎಲ್ಲಿ ಸಿಗ್ತವೆ ಮತ್ತು ಆನ್ಲೈನಲ್ಲಿ ಎಲ್ಲಿ ಪರ್ಚೇಸ್ ಮಾಡೋದು ಅಂತ ಕೇಳ್ತಿದ್ರು, ಮತ್ತು ಆಫ್ಲೈನಲ್ಲಿ ಎಲ್ಲಿ ಸಿಗ್ತವೆ ಅಂತ ಕೇಳ್ತಿದ್ರು. ಸೊ ಈ ಎರಡು ಕ್ವಶನ್ಗೆ ಇವತ್ತು ನಾನು ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಒಂದು ವರ್ಷ ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ರೆಡಿ ಆಗಿದ್ದರಿಂದ ಆಲ್ಮೋಸ್ಟು ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನನಗೇನು ತಿಳಿದಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ನನ್ನ ಬಗ್ಗೆ ಹೇಳಬೇಕು ಅಂದರೆ, ಸ್ವಲ್ಪ ಜನ ಕಮೆಂಟ್ ಆಗ್ತೀವಿ, ಬ್ರೋ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ನೀವು ಎಷ್ಟು ಅಟೆಂಪ್ಟ್ ಕೊಟ್ಟಿದ್ದೀರಾ ಅಂತ. ನಾನು ಹೇಳ್ತೀನಿ, ನಾನೇನು ಜಾಸ್ತಿ ಅಟೆಂಪ್ಟ್ ಕೊಟ್ಟಿಲ್ಲ, ನಾನು ಕೊಟ್ಟಿರೋ ಒಂದೇ ಅಟೆಂಪ್ಟು, ಅದು 2025 ಬಟ್ ಈ ವಿಡಿಯೋ ನಾನು ಯಾವಾಗ ಯು ಪಿ ಎಸ್ ಸಿ ರೆಡಿ ಆಗ್ತಿದ್ನಲ್ಲ, ಆಗ ನಾನು ತುಂಬ ನೋಡ್ತಿದ್ದೆ ಯಾವ ಥರ ರೆಡಿ ಆಗೋದು ಯು ಪಿ ಎಸ್ ಸಿಗೆ, ಯಾರು ಕನ್ನಡದಲ್ಲಿ ಗೈಡ್ ಮಾಡ್ತಾರೆ ಅಂತ. ಬಟ್ ನಾನು ಯಾವಾಗ ನೋಡ್ತಿದ್ನಲ್ಲ, ಆಗ ಏನು ಮೀನ್ಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಕನ್ನಡದಲ್ಲಿ ಸಿಗ್ತಿರಲಿಲ್ಲ. ಅಂದರೆ ಟಾಪರ್ಸು ಸ್ವಲ್ಪ ಜನ ಮಾತಾಡಿದರು, ಮೀನ್ಸ್ ಯಾರು ಪಾಸ್ ಮಾಡಿದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಜಾಸ್ತಿ ಏನು ಯು ಪಿ ಎಸ್ ಸಿ ರಿಲೇಟೆಡ್ ಕಂಟೆಂಟು ಒಬ್ಬ ಆಸ್ಪಿರೆಂಟು ಗೈಡ್ ಮಾಡೋದು ಅಷ್ಟಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ರಿಯಲ್ ಎಕ್ಸ್ಪೀರಿಯೆನ್ಸ್ ಏನಿತ್ತಲ್ಲ ಅದನ್ನ ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ದೆರ್ ಈಸ್ ನೋ ಮೋಟೋ ಬಿಹೈಂಡ್ ದ ವಿಡಿಯೋ, ರೈಟಾ. ಆ್ಯಂಡ್ ಫಸ್ಟ್ನೇ ಕ್ವಶನ್ ಏನು ಅಂದರೆ, ಎನ್ ಸಿ ಆರ್ ಟಿ ಕಂಪಲ್ಸರಿ ಓದಲೇಬೇಕಾ. ಸೆಕೆಂಡ್ನೇ ಕ್ವಶನ್ಸ್ ಏನು ಅಂದರೆ, ಈ ಎನ್ ಸಿ ಆರ್ ಟಿ ಯಾವ ಥರ ಪರ್ಚೇಸ್ ಮಾಡಲಿ, ಆನ್ಲೈನಲ್ಲಿ ಬೆಸ್ಟಾ ಆಫ್ಲೈನಲ್ಲಿ ಬೆಸ್ಟಾ. ಆ್ಯಂಡ್ ಮತ್ತೆ ಇನ್ನೊಂದೆಲ್ಲ ಕಮೆಂಟ್ ಆಗ್ತಿದೆ ಏನು ಅಂದರೆ, ಎನ್ ಸಿ ಆರ್ ಟಿ ನೋಟ್ಸ್ ಸಿಗುತ್ತಾ ನಿಮ್ಗೆ, ಎನ್ ಸಿ ಆರ್ ಟಿ ನೋಟ್ಸ್ ಓದೋದು ಬೆಟರಾ ಅಥವಾ ಬುಕ್ ಓದೋದು ಬೆಟ್ರಾ ಅಂತ ಒಬ್ಬರು ಮೆಸೇಜ್ ಹಾಕಿದ್ರು. ಮೀನ್ಸ್ ಸರ್ ನಾನು ಎನ್ ಸಿ ಆರ್ ಟಿ ನೋಟ್ಸ್ದು ಕೊಟ್ಬಿಡಿ, ನಾನು ಬೇಗ ಮುಗಿಸ್ಬಿಡ್ತೀನಿ ಅಂತ ಒಬ್ಬರು ಮೆಸೇಜ್ ಹಾಕಿದರು. ನೀವು ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ಯು ಪಿ ಎಸ್ ಸಿ ಬರೋದಾದರೆ ಬರೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಮನೇಲಿರಿ. ಏಕೆಂದರೆ ನಿಮ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಎನ್ ಸಿ ಆರ್ ಟಿ ನೋಟ್ಸ್ ಎಲ್ಲ ಓದ್ಕೊಂಡು, ರೈತಾ. ಇವನ್ ನಾನು ಮಾಡಿದ್ದು ಅದೇ ತಪ್ಪು, ಅದಕ್ಕೆ ಮನೇಲಿ ಕೂತಿದ್ದೀನಿ, ರೈತಾ. ಸೊ ಏನು ಅಂದರೆ, ಎನ್ ಸಿ ಆರ್ ಟಿ ನೋಟ್ಸು, ಎನ್ ಸಿ ಆರ್ ಟಿ ನಿಮ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಇಟ್ಟಿಲ್ಲ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎನ್ ಸಿ ಆರ್ ಟಿ ಬುಕ್ಸ್ ಓದಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಿರಲ್ಲ, ಅದಕ್ಕೆ ಏನು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಎಲ್ಲ ಮಾಡೋ ತಪ್ಪೇನು ಅಂದರೆ, ಎನ್ ಸಿ ಆರ್ ಟಿ ಬುಕ್ನ ಒಂದೇ ಸತಿ ಓದೋದು, ದಟ್ ಈಸ್ ಬಿಗ್ಗೆಸ್ಟ್ ಮಿಸ್ಟೇಕ್. ಎನ್ ಸಿ ಆರ್ ಟಿ ಬುಕ್ನ ಯಾವತ್ತು ಒಂದೇ ಸತಿ ಓದೋಕೆ ಹೋಗ್ಬಿಡಿ. ಮಿನಿಮಮ್ ಆದರೂ 3 ಟೈಮ್ಸ್ ಓದಿ, ಮಿನಿಮಮ್ ಆದರೂ 3 ಟೈಮ್ಸ್ ಓದಿ. ಆಗ ನಿಮಗೆ ಯುಟಿಲೈಸ್ ಆಗುತ್ತೆ, ಮತ್ತು ನೀವೇನು ಓದಿದ್ದೀರೋ ಅದಕ್ಕೊಂದು ಅರ್ಥ ಸಿಗುತ್ತೆ. ನಮ್ಮದು ಮೈಂಡು, ಒಬ್ಬ ಹ್ಯೂಮನ್ ಬೀಯಿಂಗ್ನು ಮೈಂಡ್ ಯಾವ ಥರ ಅಂದರೆ, ನಾವು ಯಾವಾಗ ಒಂದು ನೋಡ್ತೀವೋ, ಮೀನ್ಸ್ ಒಂದೇನೋ ನೋಡ್ತೀವೋ ಅದು ನಮ್ಮ ತಲೆಯಲ್ಲಿ ಇರುತ್ತೆ. ಎಷ್ಟು ಇರುತ್ತೆ, ಒಂದು ವಾರ ಇರುತ್ತೆ. ಅದನ್ನೇ ಮತ್ತೆ ನೋಡ್ತಾ ಹೋದರೆ ಅದು ಮರ್ತೋಗುತ್ತೆ, ಗೊತ್ತಾಯ್ತಾ. ಮತ್ತೆ ನೋಡಿದರೆ ಅದು ಇನ್ನೊಂದು ವಾರ ಎಕ್ಸ್ಟೆನ್ಷನ್ ಆಗುತ್ತೆ, ಮತ್ತೆ ನೋಡಿದರೆ ಇನ್ನೊಂದು ತಿಂಗಳು ಎಕ್ಸ್ಟೆನ್ಷನ್ ಆಗುತ್ತೆ, ಮತ್ತೆ ನೋಡಿದರೆ ಇನ್ನೊಂದು ವರ್ಷ ಎಕ್ಸ್ಟೆನ್ಷನ್ ಆಗುತ್ತೆ. ಹಂಗೆ ಯಾವುದನ್ನ ನಾವು 4ಕ್ಕಿಂತ ಹೆಚ್ಚು ಬಾರಿ ನೋಡ್ತೀವಲ್ಲ ಅದು ನಮ್ಮ ಮೈಂಡಲ್ಲಿ ಉಳಿಯುತ್ತೆ, ರೈಟಾ. ನಾವು ಮಾಡೋ ತಪ್ಪು ಏನಂದರೆ, ಒಂದು ಸರಿ ಓದ್ತೀವಿ, ಅದಾದಮೇಲೆ ಡೈರೆಕ್ಟು ಸ್ಟ್ಯಾಂಡರ್ಡ್ ಬುಕ್ಗೆ ಜಂಪ್ ಆಗ್ತೀವಿ. ಸೊ ಈ ತಪ್ಪು ಮಾಡಬೇಡಿ. ಎನ್ ಸಿ ಆರ್ ಟಿನ ನೀಟಾಗಿ ಓದಿ, ಎವ್ರಿ ಪಾರ್ಟ್ ಆಫ್ ದ ಬುಕ್ನ ಅನಲೈಸ್ ಮಾಡಿ. ಫಸ್ಟು ಪೇಜಲ್ಲಿ ಯಾವ ಓದ್ತಿರೋ ಉರುಪಿಟ್ಟು ಲಾಸ್ಟ್ ಪೇಜ್ವರೆಗೂ ಅದೇ ಉರುಪು ನಿಮ್ಮಲ್ಲಿ ಇರಲಿ ಅಂತ ಒಂದು ಆಶಿಸ್ತೀನಿ. ಯಾಕೆಂದರೆ ನಮ್ಮದು ಯಾವ ಥರ ಆಗಿದೆ ಅಂದರೆ ಪರಿಸ್ಥಿತಿ, ಎಲ್ಲ ಜೀವನದಲ್ಲಿ ಬೇಗ ಬೇಕು. ಮೀನ್ಸ್ ನಾನು ಯಾವ ಥರ ಅಂದರೆ, ಅದು ನಮ್ಮ ತಪ್ಪು ಅಂತಲೇ ಹೇಳಲ್ಲ, ನಮ್ಮ ಯುವಕರ ತಪ್ಪು ಅಂತಲೇ ನಾನು ಹೇಳಲ್ಲ. ಅದು ಒಂದು ನಮ್ಮ ಸುತ್ತ ಸಮಾಜ ಏನಿದೆಯಲ್ಲ ಅದು ಆ ಥರ ಹೋಗ್ತಾ ಬಿಲ್ಡ್ ಆಗ್ತಿದೆ. ಎಲ್ಲಿ ನೋಡಿದ್ರು ಒಂದು ಸ್ವಲ್ಪ ಬೇಗ ಕ್ವಿಕ್ ಆ್ಯಕ್ಷನ್ಸ್, ಇನ್ಸ್ಟ್ಯಾಂಟ್ ಕಾಫಿ, ಇನ್ಸ್ಟ್ಯಾಂಟ್ ಟೀ, ಇನ್ಸ್ಟ್ಯಾಂಟ್ ಫುಡ್, ಫಾಸ್ಟ್ ಫುಡ್, ಲೈಕ್ ದಟ್. ಈ ಥರ ನಾವು ಒಂದು ಏನೋ ಸ್ಪೀಡು ಅನ್ನೋ ಒಂದು ವೆಹಿಕಲಲ್ಲಿ ಹೋಗ್ತಿದ್ವಿ. ಅವಸರವೇ ಅಪಘಾತಕ್ಕೆ ಕಾರಣ. ಹಂಗೆ ಹೋಗಿ ಲಾಸ್ಟಿಗೆಲ್ಲರೂ ಆಕ್ಸಿಡೆಂಟಾಗಿ ಬಿದ್ದಿರ್ತೀವಿ. ಸೊ ಆ ಥರ ಆಗಬೇಡಿ. ಲೈಫಲ್ಲಿ ತಾಳ್ಮೆ ಇಟ್ಕೊಳ್ಳಿ, ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಓದಿ, ಆಗ ಎಲ್ಲ ಆಗುತ್ತೆ. 1 ಅಟೆಂಪ್ಟ್ ಆಗಲಿಲ್ವಾ, 2 ಅಟೆಂಪ್ಟು ಆಗಲಿಲ್ವಾ, ಓಕೆ, ಆಗಲಿಲ್ಲ ಅಂದರೆ ಒಂದು ಸಮಾಜ ಸುತ್ತ ನಮ್ಮನ್ನ ನೋಡೋ ರೀತಿಯೇ ಬೇರೆ. ಅವೆಲ್ಲ ಬಿಡಿ, ಅವೆಲ್ಲ ತಲೆಯಿಂದ ತೆಗೆದಾಕಿ ಓದೋ ಕಡೆ ಫೋಕಸ್ ಮಾಡಿ, ಆಗುತ್ತೆ. ದಿಸ್ ಈಸ್ ನಾಟ್ ಎಂಡ್ ಆಫ್ ಲೈಫ್, ರೈಟ್. ಸೊ ಈಗ ಈ 3 ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂದರೆ ಹೇಳಿದ್ನಲ್ಲ ಅದು ನೋಡಿ. ಫಸ್ಟು ಎನ್ ಸಿ ಆರ್ ಟಿ ಓದಬೇಕೋ ಬೇಡವೋ. ನಾನು ಹೇಳ್ತೀನಿ ಎನ್ ಸಿ ಆರ್ ಟಿ ಓದಬೇಕು. ಯಾವುದು ಇರೋಕ್ಕೆ ಅಂದರೆ ಹಿಸ್ಟ್ರಿಗೆ ಓದಬೇಕು. ಹಿಸ್ಟ್ರಿಗೆ ಎಲ್ಲನೂ ಓದಬೇಕಂತ ಒಂದು ಕ್ವಶನ್. ಹಿಸ್ಟ್ರಿಗೆ ಸರ್ 6th-ಇಂದ 12th ಇದೆಯಲ್ಲ ಅದು ಓದಬೇಕನ್ನೋ ಒಂದು ಕ್ವಶನ್. ಆ್ಯಂಡ್ ದೆನ್ ಬಿಫೋರ್ ಗೋಯಿಂಗ್ ದಟ್ ಕ್ವಶನ್ಸ್
ಐ ವಾಂಟ್ ಟು ಕ್ಲಾರಿಫೈ ಸಮಥಿಂಗ್ ಅಬೌಟ್ 6th to 10th ಎನ್ ಸಿ ಆರ್ ಟಿ ಆ್ಯಂಡ್ 11th to 12th ಎನ್ ಸಿ ಆರ್ ಟಿ. ನಿಮಗೆಲ್ಲ ತಿಳಿದಿರೋ ಹಾಗೆ 6th to 11th 10th ಎನ್ ಸಿ ಆರ್ ಟಿ ಏನು ಸ್ಕೂಲ್ ಲೆವೆಲ್ ಎನ್ ಸಿ ಆರ್ ಟಿ, 11th ಮತ್ತು 12th ಎನ್ ಸಿ ಆರ್ ಟಿ ದಟ್ ಈಸ್ ಕಾಲೇಜ್ ಲೆವೆಲ್ ಎನ್ ಸಿ ಆರ್ ಟಿ. ಆಲ್ ಆಫ್ ಯು ನೋ ದಿಸ್ ಥಿಂಗ್ಸ್, ಆಲ್ ಆಫ್ ಯು ನೋ. ಈ 10th 6th 7th 8th 9th 10th ಎನ್ ಸಿ ಆರ್ ಟಿಸ್ಗಳಲ್ಲಿ ಏನಿರ್ತವೆ ಅಂದರೆ ಬೇಸಿಕ್ಸ್, ಎಲ್ಲ ಬೇಸಿಕ್ಸ್ ಇರ್ತವೆ, ಏನು ಅಡ್ವಾನ್ಸ್ ಇರಲ್ಲ, ಎಲ್ಲ ಬೇಸಿಕ್ಸ್ ಇರ್ತವೆ, ಗೊತ್ತಾಯ್ತಾ. ಮತ್ತು ಈಗ ಒಂದೊಂದು ರಿಪೀಟ್ ಆಗಿರ್ತವೆ ಎನ್ ಸಿ ಆರ್ ಟಿ. ಹೆಂಗೆ ಅಂದರೆ ಈಗ ಒಂದು 7th ಬಂದಿದ್ದು 9th ಬಂದಿರ್ತವೆ ಒಂದೊಂದು ಎನ್ ಸಿ ಆರ್ ಟಿ, ಗೊತ್ತಾಯ್ತಾ. ಆ ಥರ ರಿಪೀಟ್ ಆಗಿರ್ತವೆ ಆ್ಯಂಡ್ ಎಲ್ಲ ಬೇಸಿಕ್ಸ್ ಇರ್ತವೆ. ಇದನ್ನ ಓದಬೇಕಾ ಅಂತ ನಾನು ಕೇಳಿದರೆ ಓದಿ. ಯಾರೇ ಅಂದರೆ ಯಾರೋ ಟೆಕ್ನಿಕಲ್ ಹೋಗಿ ಒಂದು ಸ್ವಲ್ಪನೂ ನಾಲೆಡ್ಜ್ ಇಲ್ಲ ನನಗೆ ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡ್ ಅಂಥವ್ರು ಓದಿ, ರೈಟಾ. ಅಂಥವ್ರು ಓದೋಕ್ಕೆ ಎನ್ ಸಿ ಆರ್ ಟಿ ಮೋಸ ಇಲ್ಲ. ಯಾಕೆಂದರೆ ನಾನು ನೋಡಿದ ಪ್ರಕಾರ ವೆಲ್ ರಿಸರ್ಚ್ಡ್ ಟೆಕ್ಸ್ಟ್ ಬುಕ್ ಅಂದರೆ ಅದು ಎನ್ ಸಿ ಆರ್ ಟಿ. ಐ ಪ್ರೌಡ್ ಆಫ್ ದಟ್. ಯಾಕೆಂದರೆ ಎಷ್ಟು ಕಷ್ಟಪಡ್ತಾರೆ, ಒಂದು ಯಾವ ಲೆವೆಲಲ್ಲಿ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಕಷ್ಟಪಡ್ತಾರೆ ಅವರು, ರಿಸರ್ಚ್ ಮಾಡ್ತಾರೆ ಅಂದರೆ ಐ ಆ್ಯಡ್ಸ್ ಅಪ್ ಟು ಎನ್ ಸಿ ಆರ್ ಟಿ ಇನ್ ದಟ್ ಥಿಂಗ್ಸ್. ಯಾಕೆಂದರೆ ಆ ಲೆವೆಲಲ್ಲಿ ಯಾರೂ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈವನ್ ಫೋಟೋಸ್ಗಳು ಅಷ್ಟೇ ಸೂಪರಾಗಿದ್ದಾವೆ. ನೆಕ್ಸ್ಟು 11th ಮತ್ತು 12th ಎನ್ ಸಿ ಆರ್ ಟಿ ಬಗ್ಗೆ ಹೇಳಬೇಕು ಅಂದರೆ ನೀವೇನೇನು ಓದಿರ್ತೀರಲ್ಲ, 6th to 10th ಎನ್ ಸಿ ಆರ್ ಟಿ ಏನೇನು ಓದಿರ್ತೀರಲ್ಲ ಅದೆಲ್ಲ ಸಮ್ಮರಿ ಮತ್ತು ಅದೆಲ್ಲ ಓಲ್ ಪಾರ್ಟು ಈ 11th ಮತ್ತು 12th ಎನ್ ಸಿ ಆರ್ ಟಿ ಕಾಣಲ್ಪಡ್ಬೋದು ನಾವು, ಗೊತ್ತಾಯ್ತಾ. ದಿಸ್ ಥಿಂಗ್ಸ್ ಐ ವಾಂಟ್ ಟು ಕನ್ವೆ ಹಿಯರ್. ಏನೇನು ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ 6th to 10th ಎನ್ ಸಿ ಆರ್ ಟಿ ಆ್ಯಂಡ್ 11th to 12th ಎನ್ ಸಿ ಆರ್ ಟಿ. ಓಕೆ, ಈಗ ಫಸ್ಟು ಹಿಸ್ಟ್ರಿಗೆ ಓದಬೇಕಾ? ಓಕೆ, ಓದಿ. ಬಟ್ 6th to 10th ಎನ್ ಸಿ ಆರ್ ಟಿ ಬೇಡ. ಮೀನ್ಸ್ ನಿಮಗೆ ಅರ್ಥನೇ ಆಗಲಿಲ್ಲ ಅಂದರೆ ಓದಿ. ದಟ್ ಈಸ್ ನೋ ಫೋರ್ಸ್ ಆರ್ ಪ್ರೊಹಿಬಿಟ್ ಮೈ ಸೈಡ್, ಇಟ್ಸ್ ಯುವರ್ ವಿಶ್ ಟು ಗೋ ಥ್ರೂ. ಬಟ್ ನನ್ನ ಪ್ರಕಾರ ಬೇಡ. ಬಟ್ ಯಾರು ಕನ್ನಡದಲ್ಲಿ ಓದ್ತಿರ್ತೀರಲ್ಲ ಅವರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಹಿಸ್ಟ್ರಿನ ಯಾವತ್ತು ಒಂದು ಫ್ಯಾಕ್ಟ್ನ ಕಲಿಯೋದ್ಕಿಂತ ಒಬ್ಬರು, ಈಗ ನಾನು ಹೇಳೋದು ಹಿಸ್ಟ್ರಿನ ಯಾವ ಥರ ಜ್ಞಾಪನ ಇಟ್ಕೊಳ್ಳಿ ಅಂದರೆ, ನೀವು ಒಂದು ಲೇಖನ ಬರೆಯಂಗಿರಬೇಕು ಹಿಸ್ಟ್ರಿ ಮೇಲೆ ಒಂದು ಲೇಖನ ಬರೆಯಂಗಿದ್ರೆ ಅವತ್ತು ನೀವು ಹಿಸ್ಟ್ರಿ ಕಲ್ತಿದ್ದೀರಾ ಅಂತ ಅರ್ಥ. ಆ ಹಿಸ್ಟ್ರಿ ಆನ್ಸರ್ಸ್ನ ನೀವು ಎಸ್ಸೆಗಳಲ್ಲಿ ಯೂಸ್ ಮಾಡೋಂಗಿರಬೇಕು. ಆ ಥರ ನಾವು ಹಿಸ್ಟ್ರಿ ಕಲ್ತಿರಬೇಕು. ಆ ಹಿಸ್ಟ್ರಿ ಏನು ನಾವು ಕಲ್ತಿರ್ತೀವಲ್ಲ ಆ ಹಿಸ್ಟ್ರಿನ ಥ್ರೋಡ್ ಪೇಪರ್ ಯೂಸ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕು. ಥ್ರೋಡ್ ಪೇಪರ್ ಅಂದರೆ ಯು ಪಿ ಎಸ್ ಸಿ ಮೇನ್ಸಲ್ಲಿ GS 4 ಬರ್ತವೆ, ಮೀನ್ಸ್ GS 1 to GS 4 ಬರ್ತವೆ, ಮತ್ತು ಆಪ್ಷನಲ್ ಪೇಪರ್ ಬರ್ತವೆ, ಮತ್ತು ಕ್ವಾಲಿಫೈಯಿಂಗ್ ಪೇಪರ್ ಬರ್ತವೆ. ಆಲ್ ಓವರ್ ಪೇಪರ್ಸ್ ನಮಗೆ ಹಿಸ್ಟ್ರಿನ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಮೇನ್ಲಿ ಎಸ್ಸೆಲಿ ಹಿಸ್ಟ್ರಿನ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಈಗ ನಾನೊಂದು ಕೇಳ್ತೀನಿ, ಮೀನ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಗಜ್ನಿ ಜೊತೆ ಬಂದಿದ್ದು ಯಾರು? ಮೊಹಮ್ಮದ್ ಗಜ್ನಿ ಜೊತೆ ಒಬ್ಬ ಅಲ್ಪರಾಣಿ ಅಂತ ಒಬ್ಬ ಬರ್ತಾನೆ. ನೀವು ಇಂಡಿಯಾ ಬಗ್ಗೆ ಏನಾದ್ರು ಹಿಸ್ಟ್ರಿಲಿ ಕ್ವಶನ್ಸ್ ಕೇಳಿದರೆ, ಮೀನ್ಸ್ ಎಸ್ಸೆಲಿ ಕ್ವಶನ್ಸ್ ಕೇಳಿದರೆ, ಈ ಯಾವ ಥರ ಅಲ್ಪರಾಣಿಯನ್ನು ಬಂದು ನಮ್ಮ ಇಂಡಿಯಾಗೆ ದಂಡೆತ್ತಿ ಬಂದ, ಯಾರ ಜೊತೆ? ಮೊಹಮ್ಮದ್ ಗಜ್ನಿ ಜೊತೆ ದಂಡೆತ್ತಿ ಬರ್ತಾನೆ. ಬಟ್ ಬಂದಾದಮೇಲೆ ಅವನು ಇಂಡಿಯಾದ ಒಂದು ವೈವಿಧ್ಯತೆ ಮತ್ತು ಇಂಡಿಯಾದ ಕಲೆ ನೋಡಿ ಇಂಡಿಯಾದ ಬಗ್ಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಇಂಡಿಯಾಗಳ ವೇದಾಂತ ಉಪನಿಷತ್ತುಗಳೆಲ್ಲನೂ ಕಲ್ತ್ಬಿಟ್ಟು ಇಲ್ಲೇ ಇಂಡಿಯಾದಲ್ಲಿ ವಾಸಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೀನ್ಸ್ ಆ ಎಲ್ಲನೂ ಅರ್ಥಗರ್ಭಿತನ ಅರ್ಥ ಮಾಡಿಕೊಂಡು ಅವನ ಬುಕ್ಕಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಟ್ ಈಸ್ ಪವರ್ ಆಫ್ ಇಂಡಿಯಾ. ಅದು ನಮ್ಮ ಇಂಡಿಯಾದ ಪವರ್ ಆಗಿತ್ತು. ಈ ಥರ ನೀವು ಏನು ಹಿಸ್ಟ್ರಿ ಕಲ್ತಿದ್ದ ಈ ಥರ ನೀವು ಎಸ್ಸೆಲಿ ಬರೆಯಂಗಿರಬೇಕು, ರೈಟಾ. ಆ ಥರ ನಾನು ಹೇಳ್ತಿರೋದು. ನಾನೀಗ ಒಬ್ಬನ ಎಕ್ಸಾಂಪಲ್ ಹೇಳಿದೆ, ಈ ಥರ ಎಷ್ಟು ಎಕ್ಸಾಂಪಲ್ ಹಿಸ್ಟ್ರಿ ಸಿಗ್ತವೆ, ರೈಟಾ. ಆ ಥರ ಓದಬೇಕು. ಯಾವುದೇ ಸಬ್ಜೆಕ್ಟ್ ಆದರೂ ಅಷ್ಟೇ, ಒಂದು ಸಬ್ಜೆಕ್ಟು ಹಿಸ್ಟ್ರಿ ಅಂತ ಅಲ್ಲ, ಪೊಲಿಟಿನ್ ಇರ್ಬೋದು, ಯಾವುದೇ ಇರ್ಬೋದು. ಈ ಥರ ಓದಿದ್ರೆ ನಿಮಗೆ ಯಶಸ್ಸು ಅನ್ನೋದು ಅಷ್ಟು ಕಷ್ಟ ಆಗಲ್ಲ ಸಿಗೋಕೆ. ಯಶಸ್ಸು ಸಿಗೋದು ಎಲ್ಲದರಲ್ಲೂ ಕಷ್ಟ. ಬಟ್ ಯಾವಾಗ ನೀವು ಈ ಥರ ಓದ್ತಿರಲ್ಲ ಸ್ವಲ್ಪ ಬೇಗ ಸಿಗುತ್ತೆ ಮತ್ತು ಸ್ವಲ್ಪ ಕಷ್ಟ ಆಗಲ್ಲ, ಗೊತ್ತಾಯ್ತಾ. ಒಂದು ಸ್ಮಾರ್ಟ್ ವೇಲ್ ಓದೋಕೆ ಕಷ್ಟ ಆಗಲ್ಲ, ಗೊತ್ತಾಯ್ತಾ. ಇದು ಹಿಸ್ಟ್ರಿ ಬಗ್ಗೆ. ಆ್ಯಂಡ್ ಹಿಸ್ಟ್ರಿ ಬಗ್ಗೆ ನಾನು ಕೇಳಿದರೆ ಯಾವುದು ಬೆಸ್ಟ್ ಅಂತ, ಓಲ್ಡ್ ಎನ್ ಸಿ ಆರ್ ಟಿನ ನ್ಯೂ ಎನ್ ಸಿ ಆರ್ ಟಿನ ಅಂತ ನಾನು ಕೇಳಿದರೆ ನಾನು ಹೇಳ್ತೀನಿ ನ್ಯೂ ಎನ್ ಸಿ ಆರ್ ಟಿ ಓದಿ. ನ್ಯೂ ಎನ್ ಸಿ ಆರ್ ಟಿ ದ ಬೆಸ್ಟ್ ವರ್ಷನ್ ಆ್ಯಸ್ ಪರ್ ಮೀ. ಐ ಆಲ್ಸೋ ರೀಡ್ ಸಮ್ ಟೈಮ್ಸ್ ನ್ಯೂ ಎನ್ ಸಿ ಆರ್ ಟಿ ಈಸ್ ಆಲ್ಸೋ ಗುಡ್. ಆ್ಯಂಡ್ ನೀವು ಕನ್ನಡ ಆಸ್ಪಿರೆಂಟ್ಸ್ ಆಗಿದ್ದರೆ ನನ್ನ ಪ್ರಕಾರ ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಕೆ ಸದಾನಂದ ಬುಕ್ ಓದಿ. ಪ್ರಾಚೀನ ಆಗಿರ್ಬೋದು, ಮಧ್ಯಕಾಲೀನ ಇತಿಹಾಸ ಆಗಿರ್ಬೋದು, ಆಧುನಿಕ ಇತಿಹಾಸ ಆಗಿರ್ಬೋದು, ಎಲ್ಲದಕ್ಕೂ ಓದಬೇಕಾಗಿರೋ ಬುಕ್ಕು ಯಾವುದು ಅಂದರೆ ಕೆ ಸದಾನಂದ. ಓದಿ, ಅರ್ಥ ಆಗುತ್ತೆ. ಹಿಸ್ಟ್ರಿನ ಮನಗಣ್ತೀರಾ. ನಾವು ಓನ್ಲಿ ಹಿಸ್ಟ್ರಿನ ಒಂದು ಲೇಖನ ರೂಪದಲ್ಲಿ ನೋಡಿದಲೇ ಹಿಸ್ಟ್ರಿನ ಒಂದು
ಮನದಾಳದಲ್ಲಿ ನೋಡಿ ಅದನ್ನ ಗರ್ಭಿತವಾಗಿ ಅರ್ಥ ಮಾಡಿಕೊಂಡು ನಿಮ್ಮದೇ ಆದ ವಾಕ್ಯದಲ್ಲಿ ಬರೀತೀರಾ. ನೀವು ಇಂಗ್ಲೀಷಲ್ಲೇ ಬರೆಯೋರಾಗಿರ್ಬೋದು. ಯಾಕೆಂದರೆ ನಾವು ಇಂಗ್ಲೀಷಲ್ಲಿ ಎಷ್ಟೇ ಓದಿದ್ರು ಕನ್ನಡದಲ್ಲಿ ನೀಟಾಗಿ ಅರ್ಥ ಆದರೆ ಅದನ್ನ ಇಂಗ್ಲೀಷಲ್ಲಿ ಬರೆಯೋದು ಕಷ್ಟ ಅಲ್ಲ, ಗೊತ್ತಾಯ್ತಾ? ಓದಿ ಅರ್ಥ ಆಗುತ್ತೆ, ಅಂಥದ್ದೇನು ಕಷ್ಟ ಇಲ್ಲ UPSC. ಸೊ ಓದೋಕ್ಕಿಂತ ಮುಂಚೆ ನನ್ನದೊಂದು ಅಡ್ವೈಸ್ ಏನು ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೋಗಿ ನೋಡಿ, ಆಯಿತಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ನೋಡಿದಾಗ ಹಿಸ್ಟ್ರಿ ಕ್ವಶನ್ ಯಾವ ಥರ ಕೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಹಿಸ್ಟ್ರಿ ಕ್ವಶನ್ ನೋಡಿದಾಗ ನಿಮಗೆ ಅರ್ಥ ಆಗೋದು ನಾನು ಯಾವ ಥರ ಹಿಸ್ಟ್ರಿ ಓದಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಹಿಸ್ಟ್ರಿ ಯಾವ ಥರ ಓದಬೇಕು ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ, ನೆಕ್ಸ್ಟ್ ಕ್ವಶನ್ ಯಾವುದು? NCERT ಹಿಸ್ಟ್ರಿ ಆಯಿತು. ನೆಕ್ಸ್ಟು ಜಿಯೋಗ್ರಫಿಗೆ ಓದೋ ಅವಶ್ಯಕತೆ ಇದೆಯಾ? 6th to 10th 11th 12th ಎಲ್ಲನೂ ಓದೋ ಅವಶ್ಯಕತೆ ಇದೆಯಾ? ಓದೋ ಅವಶ್ಯಕತೆ ಇದೆ. ಯಾಕೆಂದರೆ ಜಿಯೋಗ್ರಫಿ ಅಷ್ಟು ಸುಲಭವಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಬ್ಜೆಕ್ಟ್ ಅಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಇನಿಷಿಯಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಮತ್ತು ಬೇಗ ಮರ್ತೋಗುತ್ತೆ. ಜಿಯೋಗ್ರಫಿ ಯಾರು ಹೇಳಿ? ಜಿಯೋಗ್ರಫಿ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅದೇ ರೀತಿ ಬೇಗ ಮರ್ತೋಗುತ್ತೆ. ಸೊ ಅದಕ್ಕೋಸ್ಕರ 6th to 10th ಓದೋದು ತಪ್ಪೇನಿಲ್ಲ, ಓದಿ. ಬಟ್ ಅದನ್ನೇ ಥ್ರೂಔಟ್ ಪ್ರಿಪ್ರೇಷನ್ ಓದೋಕ್ಕಾಗಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದ್ನಲ್ಲ, 6th to 10th ಏನಿರುತ್ತೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ಸ್ ಇರುತ್ತೆ. ದೆನ್ 11th to 12th ಆಲ್ ಓವರ್ ಸಮ್ಮರ್ ಇರುತ್ತೆ. ನಾವೇನು 6th ಇಂದ 10th ಓದಿದ್ವಲ್ಲ ಅದಿರುತ್ತೆ. ಸೊ ಅದಕ್ಕೋಸ್ಕರ 4 ಬುಕ್ ಫಾಲೋ ಮಾಡಿ ಜಿಯೋಗ್ರಫಿಗೆ. 11th NCERT ಅದು ರಿಲೇಟೆಡ್ ಜಿಯೋಮೊಫ್ರಾಲಜಿ ಅಂತ ಒಂದು ಬುಕ್ಕಲ್ಲ, ಅದು ಟಾಪಿಕ್ಸ್ ಬರ್ತವೆ. ಜಿಯೋಮೊಫ್ರಾಲಜಿ, ಕ್ಲೈಮೇಟಾಲಜಿ ಅವೆಲ್ಲ ಒಂದು ಬರ್ತವೆ. ಮೀನ್ಸ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ ಒಂದು ಬರುತ್ತೆ, ಅದು ಫಿಸಿಕಲ್ ಇಂಡಿಯಾ ಇನ್ನೊಂದು ಬುಕ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು 12th NCERT 2 ಬುಕ್ ಬಿಡ್ತವೆ, ಇಂಡಿಯಾ ಆ್ಯಂಡ್ ಎಕಾನಮಿ, ಆಮೇಲೆ ಹ್ಯೂಮನ್ ಜಿಯೋಗ್ರಫಿ ಅಂತ ಒಂದು ಬರುತ್ತೆ, ರೈಟಾ? ಈ 4 ಬುಕ್ನ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ದೆನ್ ಒಂದು ವಿಷಯ ಜ್ಞಾಪನ ಇಟ್ಕೊಳ್ಳಿ, UPSCಲಿ ಹಿಡನ್ ಸಬ್ಜೆಕ್ಟ್ಸ್ ಇದ್ದಾವೆ. ಬಟ್ ಅದು ಯಾರಿಗೂ ಗೊತ್ತಿಲ್ಲ, ಹಿಡನ್ ಸಬ್ಜೆಕ್ಟ್ಸ್ ಇದ್ದಾವೆ. ಆ ಹಿಡನ್ ಸಬ್ಜೆಕ್ಟ್ಸ ನಿಮಗೆ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಯಾವ ಹಿಡನ್ ಸಬ್ಜೆಕ್ಟ್ಸ್ ಅಂತ, ರೈಟಾ? ಜಿಯೋಗ್ರಫಿಲಿ ಇರ್ಬೋದು, ಜಿಯೋಗ್ರಫಿಲಿ ಆ್ಯಕ್ಚುಲಿ ಜಾಸ್ತಿ ಹಿಡನ್ ಸಬ್ಜೆಕ್ಟ್ ಇರೋದು. ಕಮೆಂಟ್ ಮಾಡಿ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲೂ ಡಿಸ್ಕಸ್ ಮಾಡ್ತೀನಿ ಯಾವ್ಯಾವ. ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ವೀಡಿಯೋ ಮಾಡ್ತೀನಿ, ಹಿಡನ್ ಸಬ್ಜೆಕ್ಟ್ಸ್ ಅಂದರೆ ಏನೇನು, ಯಾವ್ಯಾವ ಥರ ಕೇಳುತ್ತೆ UPSC ಅಂತ. ನೆಕ್ಸ್ಟ್ ದೆನ್ ಪೊಲಿಟಿಗೆ ಓಕೆ, ಈಗ ಯಾವುದೋ ಒಂದು ವೀಡಿಯೋ ಮಾಡಿದೆ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ. ಏನು ಅಂದರೆ ಪೊಲಿಟಿಗೆ ಲಕ್ಷ್ಮೀಕಾಂತ್ ಸಾಕಾಗಲ್ಲ, ಆತೀಶ್ ಮಟೂರ ಸರ್ ಅಂತ ಹಿಂದಿಲಿದ್ದಾರೆ, ಅವ್ರು ಹೋಗಿ ವೀಡಿಯೋ ನೋಡಿ ಅಂತ ಆಗಿದೆ. ಒಂದು ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ ನಾನು ಕೂಡ ವೀಡಿಯೋ ನೋಡಿಲ್ಲ. ಬಟ್ ನಾನು ಫುಲ್ಲು ಅವ್ರದ್ದೇನೋ ಒಂದು ಇದಿತ್ತು ಪ್ಲೇ ಲಿಸ್ಟ್ ಇತ್ತಲ್ಲ, ಡೌನ್ಲೋಡ್ ಮಾಡಿಕೊಂಡು 1-2 ಕ್ಲಾಸ್ ನೋಡಿದ್ದೆ. ಫುಲ್ ವೀಡಿಯೋ ನಾನು ನೋಡಿಲ್ಲ. ಅದು ನೋಡಿದಾಗ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಾನು ಯಾಕೆ ಹೇಳ್ತಿರೋದು ಅಂದರೆ, ಒಂದು ವಿಷಯ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಈಗ ಒಂದು ಏನಾಗುತ್ತೆ ಅಂದರೆ, ನೀವು ಪೊಲಿಟಿಕ್ ಮುಗಿಸ್ತೀರಾ, ಚೆನ್ನಾಗೇ ಮುಗಿಸ್ತೀರಾ, ಓದ್ತೀರಾ, ಯಾವಾಗ ನೀವು ಪ್ರಿಲಿಮ್ಸ್ ಕೊಡೋಕೆ ಹೋಗ್ತೀರಾ ಫುಲ್ ಇದಾಗ್ತೀರಾ. ಬಟ್ ಮೇನ್ಸ್ ಕೊಡೋಕೆ ಹೋದಾಗ ನಿಮಗೆ ಆನ್ಸರ್ ಬರೀ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದರೆ, ಯಾವ ಥರ ಒಂದು ಕಾನ್ಸ್ಟಿಟ್ಯೂಷನ್ ಲಿಂಕ್ ಆಗಿದೆ, ಫಂಡಮೆಂಟಲ್ ರೈಟ್ಸು ಮತ್ತು ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ನು ಮತ್ತು ಕೇಸಸ್ಗಳಿಗೆ ಲಿಂಕ್ ಆಗಿದೆ ಅಂದ್ಬಿಟ್ಟು ಗೊತ್ತಾಗಲ್ಲ. ಸೊ ಈ ಸರ್ ವಿಡಿಯೋ ನೋಡಿದಾಗ ಏನಾಗುತ್ತೆ ಅಂದರೆ, ಒಂದು ಲಿಂಕೇಜ್ ಸಿಗುತ್ತೆ. ನಾವು ಈ ಒಂದು ಕಾನ್ಸೆಪ್ಟ, ಈ ಒಂದು ಕಂಟೆಕ್ಸ್ಟ್ನ ಮೇನ್ಸ್ಗೆ ಅಂತ ಬಂದಾಗ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಒಂದು ಇದು ಸಿಗುತ್ತೆ, ಆಯಿತಾ? ಅದು ಹೇಳಿದ್ದೆ. ಬಟ್ ಯಾರೋ ಒಬ್ಬರು ಹೇಳಿದರು, ನೀವು ತುಂಬ ಕನ್ಫ್ಯೂಸ್ ಮಾಡ್ತಿದ್ದೀರಿ, ಯಾರು ಹೇಳ್ತಿದ್ದೀರಿ, ನಾವು ಆ ಥರ ಫಾಲೋ ಮಾಡೋಕ್ಕಾಗಲಿಲ್ಲ ಅಂತ. ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಯುವರ್ ವಿಶ್. ಯಾಕೆಂದರೆ ಇದು ನಿಮ್ಮ ಪ್ರಿಪ್ರೇಷನು, ನಿಮಗೆ ಬಿಟ್ಟಿದ್ದು. ಓಕೆ, ಗೊತ್ತಾಯ್ತಾ? ನೆಕ್ಸ್ಟು ಪೊಲಿಟಿಗೆ ಓದಬೇಕಾ NCERT ಅಂದರೆ ಓದಬೇಕು. ಅಂದರೆ ಎಲ್ಲ NCERTs ಇದ್ದಾವೆ, ತುಂಬ NCERTs ಇದ್ದಾವೆ. ಬಟ್ ಅದು ಓದ್ಕೊಂಡು ಅದನ್ನ ರಿವೈಸ್ ಮಾಡಿಕೊಂಡು ಹೋಗೋವಷ್ಟು ಇದರಲ್ಲಿ ಟೈಮ್ ಇಲ್ಲ. ಅದಕ್ಕೋಸ್ಕರ ನಾನು 2 ಬುಕ್ಕ ಸಜೆಸ್ಟ್ ಮಾಡ್ತೀನಿ. ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಮತ್ತು ಪೊಲಿಟಿಕಲ್ ಸೈನ್ಸ್ ಅಂತ 2 ಬುಕ್ ಇದ್ದಾವೆ NCERT. ಆದರೆ ಓದಿ ಅದ, ಗೊತ್ತಾಯ್ತಾ? ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ ಓದಿ. ಯಾಕೆಂದರೆ UPSC ಫಂಡಮೆಂಟಲ್ ರೈಟ್ಸಲ್ಲೇ ನಮ್ಮನ್ನ ತಿರ್ಗಾಮುರ್ಗ ಮಾಡಿ ಬೀಳಿಸ್ತಾರೆ. ನಿಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದರೆ ಯಾವ ಫಂಡಮೆಂಟಲ್ ರೈಟ್ಸ್ ಎಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಕೇಳಿದ್ರೆ ನಮ್ಮ ಬಿಡಿಸೋಕ್ಕಾಗಲ್ಲ. ಕಾನ್ಸೆಪ್ಟ್ ಫಸ್ಟು ಕ್ಲಿಯರ್ ಆಗಿ, ರೈಟಾ? ನೆಕ್ಸ್ಟು ಸೊಸೈಟಿಗೆ ಓದಬೇಕಾ ಅಂತ ಒಂದು ಕ್ವಶನ್ ಕೇಳಿದ್ರು. ಸೊ ಸೊಸೈಟಿಗೆ 2 ಬುಕ್ಸ್ ಬರ್ತವೆ, ಆ್ಯಕ್ಚುಲಿ 4 ಬುಕ್ಸ್ ಬರ್ತವೆ ಸೊಸೈಟಿಗೆ. 11th 2, 12th 2 ಓದಬೇಕಾ ಅಂತ ನನ್ನ ಕ್ವಶನ್ ಮೀನ್ಸ್ ಕೇಳಿದರು ಸ್ವಲ್ಪ ಜನ. ಈಗ ಸೊಸೈಟಿನೂ ಆಲ್ಸೋ ಟಾಪಿಕ್ ಇದೆ ತಾನು, ಎಲ್ಲಿದೆ ಹೇಳಿ? GS1 ಸೊಸೈಟಿ ಅನ್ನೋ ಒಂದು ಟಾಪಿಕ್ ಇದೆ. ಅದು ಪಾವರ್ಟಿ, ಅರ್ಬನೈಸೇಷನು, ಗ್ಲೋಬಲೈಸೇಷನ್ನು, ವುಮೆನ್ ಎಂಪವರ್ಮೆಂಟು, ಗೊತ್ತಾಯ್ತಾ? ಅವೆಲ್ಲ ಏನೋ ಟಾಪಿಕ್ಸ್ ಇದಾವಲ್ಲ, ಅದಕ್ಕೆ ಓದಬೇಕಂತ ಕೇಳಿದರು. ನನ್ನ ಪ್ರಕಾರ ಅದಕ್ಕೆ ಈ ಬುಕ್ಸು ಅಷ್ಟು ಯೂಸ್ ಆಗೋಲ್ಲ.
ಯಾರು 11th ಎನ್ ಸಿ ಆರ್ ಟಿ ಯೂಸ್ ಆಗಲ್ಲ, ಬಟ್ 12th ಎನ್ ಸಿ ಆರ್ ಟಿ ಎರಡು ಯೂಸ್ ಆಗ್ಬೋದು. 11th ಎನ್ ಸಿ ಆರ್ ಟಿ ಯೂಸ್ ಆಗಲ್ಲ, ಯಾಕೆಂದರೆ ಸೈಲೆಂಟ್ ಫ್ಯೂಚರ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಒಂದು ಟಾಪಿಕ್ ಐತೆ ಅಷ್ಟೇ, ಅದಕ್ಕೆ ಎರಡು ಬುಕ್ ಓದ್ಕೊಂಡು ಕುತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಇಂಟ್ರಡಕ್ಷನ್ ಆಫ್ ಇಂಡಿಯನ್ ಸೊಸೈಟಿ ಮತ್ತು ಇನ್ನೊಂದು ಬುಕ್ ಇದೆ, ಸೊಸೈಟಿ ಅಂತ ಒಂದು ಬುಕ್ ಇದೆ, ಅದು 12th ಎನ್ ಸಿ ಆರ್ ಟಿ. ಅದನ್ನ ಬೇಕಾದರೆ ಓದಿ, ರೈಟಾ. ನನ್ನ ಫುಲ್ ಆ್ಯಂಡ್ ಫೋರ್ಸ್ ಅಲ್ಲ, ಅದನ್ನ ಬೇಕಾದರೆ ಓದಿದರೆ ಯೂಸ್ ಆಗುತ್ತೆ. ಇಂಡಿಯಾದ ಬಗ್ಗೆ ತಿಳ್ಕೊತೀರಾ, ಇಂಡಿಯಾದಲ್ಲಿ ಒಂದು ಸೋಷಿಯಾಲಜಿ ಯಾವ ಥರ ಇದೆ ಅಂತ ತಿಳ್ಕೊತೀರಾ. ಆ್ಯಂಡ್ ಇಷ್ಟು ಎನ್ ಸಿ ಆರ್ ಟಿ. ಇನ್ಯಾವುದಾದ್ರೂ ಎನ್ ಸಿ ಆರ್ ಟಿ ಇದ್ದರೆ ಮತ್ತು ಇನ್ನೊಂದು ಎನ್ ಸಿ ಆರ್ ಟಿ ಇದೆ, ಫೈನ್ ಆರ್ಟ್ಸ್ ಅಂತ. ಒಂದು 11th ಎನ್ ಸಿ ಆರ್ ಟಿ ಫೈನ್ ಆರ್ಟ್ಸ್ ಅಂತ ಒಂದು ಎನ್ ಸಿ ಆರ್ ಟಿ ಇದೆ, ಯಾರು ಗೊತ್ತಾ? ಫೈನ್ ಆರ್ಟ್ಸ್ ಅಂತ ಒಂದು ಎನ್ ಸಿ ಆರ್ ಟಿ ಇದೆ. ಫೈನ್ ಆರ್ಟ್ಸು ಯಾವುದಕ್ಕೆ ಒಂದು ಇದು ಕೊಡುತ್ತೆ ಅಂದರೆ ಆರ್ಟ್ ಆ್ಯಂಡ್ ಕಲ್ಚರ್. ನಿತಿನ್ ಸಿಂಘಾನಿ ಅಂತ ಒಂದು ಬುಕ್ ಇದೆ. ಎಲ್ಲರೂ ಇದು UPSC ಓದ್ತಿರೋರಿಗೆ ಮತ್ತು ಓದಬೇಕು ಅಂತ ಅಂದ್ಕೊಂಡಿರೋರಿಗೆ ಮತ್ತು ಓದಿರೋರಿಗೆ ಎಲ್ಲರಿಗೂ ಈ ಬುಕ್ ಗೊತ್ತಿರುತ್ತೆ. ನಿತಿನ್ ಸಿಂಘಾನಿ ಅಂತ ಒಂದು ಬುಕ್. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ನೀವು ಎನ್ ಸಿ ಆರ್ ಟಿ ಓದಬೇಕು. ಏನು, ಹಿಸ್ಟ್ರಿ ನ್ಯೂ ಎನ್ ಸಿ ಆರ್ ಟಿ, ಅದಾದಮೇಲೆ ಜಿಯೋಗ್ರಫಿ 11th ಮತ್ತು 12th ಎನ್ ಸಿ ಆರ್ ಟಿ, ಅದಾದಮೇಲೆ ಪೊಲಿಟಿದು 12th ಎನ್ ಸಿ ಆರ್ ಟಿ, ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಮತ್ತು ಪೊಲಿಟಿಕಲ್ ಸೈನ್ಸು. ಅದಾದಮೇಲೆ ಇದು ಸೊಸೈಟಿ 12th ಎನ್ ಸಿ ಆರ್ ಟಿ ಓದಿ. ಸೋಷಿಯಾಲಜಿ ಆಪ್ಷನ್ ಇರೋರು 11th ಮತ್ತು 12th ಎನ್ ಸಿ ಆರ್ ಟಿ ಓದಿ. ದಿಸ್ ಈಸ್ ಮೈ ಮೆಸೇಜ್ ಫ್ರಮ್ ದಿಸ್ ಸೈಡ್ ಟು ಯು ಗೈಸ್. ಓಕೆ, ಇನ್ನು ನೆಕ್ಸ್ಟು ಹೇಳೋದಾದರೆ ಎನ್ ಸಿ ಆರ್ ಟಿನ ಎಲ್ಲಿ ಪರ್ಚೇಸ್ ಮಾಡೋದು? ದಿಸ್ ಅ ಬಿಗ್ಗೆಸ್ಟ್ ಕ್ವಶನ್. ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು, ಆಫ್ಲೈನಲ್ಲಿ ಪರ್ಚೇಸ್ ಮಾಡೋದು ಅಂತ. ಈಗ ನಾನು ಇದಕ್ಕೆ ಆನ್ಸರ್ ಮಾಡೋದು ಹಾಸನದಲ್ಲಿ ನಿಮಗೆ ಬುಕ್ ಪ್ಯಾಲೇಸ್ ಅಂತ ಒಂದಿದೆ, ಅಲ್ಲಿ ಕೇಳಿದರೆ ಎಲ್ಲ ಎನ್ ಸಿ ಆರ್ ಟಿಸ್ಗಳು ಸಿಗಲ್ಲ. ಐ ಥಿಂಕ್ ಸಿಗ್ಬೋದು, ಎಲ್ಲ ಎನ್ ಸಿ ಆರ್ ಟಿಸ್ಗಳು ಸಿಗ್ತವೆ. 6 to 12th ಎನ್ ಸಿ ಆರ್ ಟಿ ಬಂಡಲ್ಸ್ ಇದೆ ಅಂತೆ, ಸಿಗ್ತವೆ. ಅಲ್ಲಿ ಹೋಗಿ ಅಲ್ಲಿ ಒಂದ್ಸತಿ ಎನ್ಕ್ವೈರ್ ಮಾಡಿ, ಎಲ್ಲಿ ಅಂದರೆ ಬುಕ್ ಪ್ಯಾಲೇಸ್, ಗೊತ್ತಾಯ್ತಾ. ನೆಕ್ಸ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಇಸ್ ಬೆಟರ್, ಏಕೆಂದರೆ ಇಲ್ಲಿ ತುಂಬ ಜಾಸ್ತಿ ಹೇಳ್ತಾರೆ. ಬಟ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು ಬೆಟರು. ಎಲ್ಲಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಬಂಡಲ್ ಆಫ್ ಬುಕ್ಸ್ ನಿಮಗೆ ಸಿಕ್ಕಿದರೆ ರಿವ್ಯೂ ನೋಡಿ ಒಂದ್ಸತಿ ಪರ್ಚೇಸ್ ಮಾಡಿ. ದಿಸ್ ಅ ಬೆಸ್ಟ್ ಸೊಲ್ಯೂಷನ್ ಟು ಪರ್ಚೇಸ್ ದ ಎನ್ ಸಿ ಆರ್ ಟಿ. ಅದು ಬಿಟ್ಟು ಆನ್ಲೈನಲ್ಲಿ ಬರುತ್ತೋ ಇಲ್ವೋ ಅವೆಲ್ಲ ಯೋಚನೆ ಮಾಡಿಬಿಡಿ. ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಮಾಡಿದರೆ ಬಂದೇ ಬರುತ್ತೆ ಬುಕ್ಕು. ಬಟ್ ನೀವೇನು ಮಾಡಿದ್ದೀನಿ ಅಂದರೆ, ನನಗೆ ಸ್ವಲ್ಪ ಬುಕ್ ಸಿಕ್ತು, ನಮ್ಮ ಬ್ರದರ್ ಒಬ್ಬರು ಇದ್ದರು, ಅವ್ರು ಓದ್ತಿದ್ರು, ನಂಗೆ ಕೊಟ್ಟರು. ಅದಾದಮೇಲೆ ನಾನು ಆನ್ಲೈನಲ್ಲಿ ಎಲ್ಲೂ ಪರ್ಚೇಸ್ ಮಾಡಿಲ್ಲ, ಆಫ್ಲೈನಲ್ಲಿ ಒಂದೆರಡು ಬುಕ್ ತೊಗೊಂಡು ಅಷ್ಟೇ. ಅದಾದಮೇಲೆ ಇನ್ನೊಂದು ಕ್ವಶನು, ಆನ್ಲೈನಲ್ಲಿ ಎನ್ ಸಿ ಆರ್ ಟಿ ಬುಕ್ಕು ಎಲ್ಲಿ ಸಿಗ್ತವೆ, ನಾವು ಯಾವ ಥರ ಫೈಂಡ್ ಔಟ್ ಮಾಡೋದು? ಅದಕ್ಕೆ ಈಗ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಎಲ್ಲಿ ಸಿಗ್ತವೆ ಮತ್ತು ಯಾವ ಆ್ಯಪು ಬೆಸ್ಟ್ ಫಾರ್ ಎನ್ ಸಿ ಆರ್ ಟಿ ಅಂತ, ರೈಟಾ. ಆ್ಯಂಡ್ ಲೆಟ್ಸ್ ಮೂವ್ ಟು ದ ಟ್ಯಾಪ್. ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಇನ್ನೂ ಆ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ ಅಂದರೆ ಫಸ್ಟ್ ಹೋಗ್ಬೇಕಾಗಿರೋದು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಎನ್ ಸಿ ಆರ್ ಟಿ ಅಂತ ಸರ್ಚ್ ಮಾಡಿ. ನಾಳೆ ಸರ್ಚ್ ಮಾಡಿದ್ದೀನಿ, ಎನ್ ಸಿ ಆರ್ ಟಿ ಅಂತ ಸರ್ಚ್ ಮಾಡಿದ್ಮೇಲೆ ಇದು ಬೇಡ, ಈ ಸೆಕೆಂಡ್ ತೊಗೊಳ್ಳಿ. ಏನು ಫಿಲಾಯ್ಡ್ ಅವ್ರು ಮಾಡಿದಾರಲ್ಲ, ಅವ್ರದ್ದು ನಾನು ಇನ್ಸ್ಟಾಲ್ ಮಾಡ್ಕೊಂಡು ಆಲ್ಮೋಸ್ಟ್ ಯಾವಾಗಲೂ ಯೂಸ್ ಮಾಡಿರೋದು ಇದು ಈಗ ನೋಡಿ, ಇದು ಓಪನ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಇದಾಗಿದೆ. ಇಲ್ಲಿ ನೀವು ಬಂದರೆ ಆಲ್ಮೋಸ್ಟ್ ಮತ್ತೆ ನೋಡಿ, ಈಗ ಎನ್ ಸಿ ಆರ್ ಟಿ ಅಂತ ಬಿಟ್ಟಾಗ ವರ್ಷನ್ಸ್ಗಳಿದ್ದಾವೆ, ಅಂದರೆ ಈ ವರ್ಷನ್ಸ್ಗಳಿದ್ದಾವೆ. ಅದೆಲ್ಲ ಫಸ್ಟ್ ಇಷ್ಟಪಡ್ತೀನಿ. ಯಾವ ವರ್ಷನ್ಸ್ ಗೊತ್ತಾ? ತುಂಬ ವರ್ಷನ್ಸ್ಗಳಿದ್ದಾವೆ ನೋಡಿ. ಇದು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, ಸೆವೆಂತು. ನಾವು ಆಲ್ಮೋಸ್ಟ್ ಬುಕ್ ಹುಡ್ಕೋದು 16. ಈಗ ನೀವು 60ಗೆ ಹೋಗಿ ಇಲ್ಲಿ ನೋಡಿ, ಇದು ಲೇಟೆಸ್ಟ್ ವರ್ಷನ್ನು. ಇದು ಕೋ 1D ವರ್ಷನ್ನು. ಇದು 2015, ಇದು 2020 ಎಡಿಷನ್ ನೋಡಿ, ಇಲ್ಲಿ ಬರ್ತೀವಿ 2020 ಎಡಿಷನ್ನು ರ್ಯಾಷನಲೈಸರ್. ಇದು 2026 ಎಡಿಷನ್ನು. ಇದು 2015 ಎಡಿಷನ್, ಸಾರಿ, ಇದು 2015 ಎಡಿಷನ್. ನಾವು ಜಾಸ್ತಿ ಓದೋದು ಇದು ಮತ್ತು ಇದು. ನೀವು ಜಾಸ್ತಿ ಇದೇ ಪ್ರಿಫರ್ ಮಾಡಿ, UPSC ಫೋಕಸ್ ಮಾಡೋದು ಅದೇ, ರೈಟಾ. ಇದು ಇಂಗ್ಲೀಷು ಈ ಥರ. ಸೊ ಅದಕ್ಕೋಸ್ಕರ ನಿಮಗೆ ಈಗ ನಾನು ತೋರಿಸ್ತೀನಿ 11th ಮತ್ತು 12th ಎನ್ ಸಿ ಆರ್ ಟಿಸ್ಗಳು ಇದರಲ್ಲಿ ಎಲ್ಲಿ ಸಿಗ್ತವೆ ಅಂದರೆ, ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಇಲ್ಲೇ ನೋಡ್ಕೊಳ್ಳೋದು. ಇಲ್ಲಿ ನೋಡಿ, ಆನ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್, ಆಗಲೇ ನಾನು ಫೈನ್ ಆರ್ಟ್ ಅಂತ ಬುಕ್ಸು ಇದೆ. ಈ ಬುಕ್ ಇಲ್ಲಿ ಸಿಗುತ್ತೆ, ಹೋಗಿ ಚಾಪ್ಟರ್ ವೈಸ್ ಸಿಗುತ್ತೆ, ಚಾಪ್ಟರ್ ವೈಸ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲೇ ಓದ್ಬೋದು, ರೈಟಾ. ಈಗ ಡೌನ್ಲೋಡ್ ಆಲ್ ಕೊಟ್ಟರೆ ಇಲ್ಲ ಆಗುತ್ತೆ ಇಲ್ಲಿ, ರೈಟಾ. ಡೌನ್ಲೋಡ್ ಆಲ್ ಚಾಪ್ಟರ್ ಡೌನ್ಲೋಡ್ ಆಗುತ್ತೆ. ಇದು ನಂಗೆ ಏನು ಗೊತ್ತಿತ್ತು ಆ ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ದೀನಿ, ರೈಟಾ. ಇದು ಯಾವುದೇ ಆ್ಯಪ್ ರೆಕಮೆಂಡೇಶನ್ ಏನೂ ಅಲ್ಲ, ನಾನು ಹೇಳ್ತಿರೋದು. ಆ್ಯಂಡ್ ದೆನ್ ನಿಮಗೆ ಜಿಯೋಗ್ರಫಿ ಬೇಕಾ ನೋಡಿ, ಇದು ಜಿಯೋಗ್ರಫಿ. ಇಲ್ಲಿ ನೋಡಿ, ಜಿಯೋಗ್ರಫಿ ಫಂಡಮೆಂಟಲ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಫಿಸಿಕಲ್ ಎನ್ವೈರನ್ಮೆಂಟ್. ಈ ಬುಕ್ ಹೇಳಿದ್ರೆ, ಈ ಬುಕ್ ಎರಡು ಏನಿದಾವಲ್ಲ, ಈ ಹೆವಿ ಇಂಪಾರ್ಟೆಂಟು. ಹೋಗಿ ಫಸ್ಟು ನೀವು ತಗೋಬೇಕಾದ್ರೆ ಈ ಎರಡು ಬುಕ್, ರೈಟಾ. ನೆಕ್ಸ್ಟು ಈಗ ಅದಕ್ಕೆ ತೋರಿಸ್ಬಿಡ್ತೀನಿ. ಇದೊಂದು ಬುಕ್ಕ. ನೆಕ್ಸ್ಟು
11th ಅಲ್ಲಿ ಆಯ್ತಾ ಹಿಸ್ಟ್ರಿ. ಹಿಸ್ಟ್ರಿ ಆಯ್ತು ಅಂದ್ರೆ ಹಿಸ್ಟ್ರಿ ನೋಡಿ, ಹಿಸ್ಟ್ರಿ ಟೀಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇದು ತಗೊಳ್ಳಿ ಬಿಡೋದ ಬಿಡಿ ನಿಮ್ ಇಷ್ಟ. ಬಟ್ ನಾನು ಟೀಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅದೆಲ್ಲ ಅಷ್ಟು ಓದೋ ಅವಶ್ಯಕತೆ ಇಲ್ಲ. ಬಟ್ ಹಿಸ್ಟ್ರಿ ಓದ್ಕೊಳ್ಳಿ. ಕನ್ನಡ ಆಸ್ಪಿರೆಂಟ್ಸ್ ನೀಟಾಗಿ KS ಓದಿ ಅಷ್ಟೇ ಸಾಕು, ಇನ್ನೇನು ಬೇಡ. ನೆಕ್ಸ್ಟ್ ಇಲ್ಲಿ ನೀನು ಎವ್ರಿ ಥಿಂಕಿಂಗ್ ನೋಡಿ. ಇಲ್ಲಿ ಜಿಯೋಗ್ರಫಿಗೆ ಹೋದ್ರೆ ಇಲ್ಲಿ ಫಂಡಮೆಂಟಲ್ ಆಫ್ ಜಿಯೋಗ್ರಫಿ ಮತ್ತೆ ಈ ಬುಕ್, ಎರಡು ಬುಕ್ ಇದಾವೆ ನೋಡಿ. ಈ ಎರಡು ಬುಕ್ ನ ಪರ್ಚೇಸ್ ಮಾಡಿ ನೀಟಾಗಿ ಓದ್ಕೊಳ್ಳೋ ಸ್ಟಾರ್ಟ್ ಮಾಡಿ. ಅಂಡ್ ಆಗ್ಲೇ ಹೇಳಿದ್ನಲ್ಲ, ಹಿಡನ್ ಸಬ್ಜೆಕ್ಟ್ಸ್ ಇದಾವೆ UPSC ಅಲ್ಲಿ. ಅವು ಅಂದ್ರೆ ವರ್ಲ್ಡ್ ಜಿಯೋಗ್ರಫಿ ಮತ್ತೆ ಅಗ್ರಿಕಲ್ಚರ್ ಮೀನ್ಸ್ ಅಲ್ಲಿ ಇರೋದು ಅನ್ಕೋತೀವಿ. ಅದ್ ಯಾವತ್ತು ಮಿಸ್ ಮಾಡ್ಬೇಡಿ. ಅಗ್ರಿಕಲ್ಚರ್ ಬರೋದು ಪ್ರಿಲಿಮ್ಸ್ ಅಲ್ಲಿ ಬರುತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸ್ 3-4 ಕ್ವಶನ್ಸ್ ಎಲ್ಲ ಬರುತ್ತೆ ಎವ್ರಿ ಇಯರ್. ನೋಡ್ಕೊಳ್ಳಿ. ಇದು ಒಂದು ಏನೋ NCERT ಎಲ್ಲಿ ಸಿಗುತ್ತೆ ಈಸಿಗೆ ಏನೋ ಬಗ್ಗೆ ಒಂದು ಇನ್ಫಾರ್ಮೇಶನ್. ಇದು ಈಸಿಗೆ ಸಿಗುತ್ತೆ NCERT. ಇಲ್ಲಿ ಎಲ್ಲ ಇದೇನೋ ನೀವು ಡೌನ್ಲೋಡ್ ಸಿಗೋದ್ರೆ ಡೌನ್ಲೋಡ್ಸ್ ಸಿಗುತ್ತೆ, ರೈಟಾ. ದಿಸ್ ಇಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ NCERT, ರೈಟಾ. NCERT ಎಲ್ಲಿ ಸಿಗುತ್ತೆ ಮತ್ತೆ NCERT ಯಾರು ಓದಬೇಕು, ಓಲ್ಡ್ NCERT ನ್ಯೂ NCERT ಮತ್ತೆ NCERT ಓದಲೇಬೇಕಾ, ಮತ್ತೆ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು. ಮತ್ತೆ ಇನ್ನೊಂದು ಡೌಟ್ ಕೇಳ್ತಿದ್ದಾರೆ, ಎಕನಾಮಿಕ್ಸ್ಗೆ NCERT ಓದೋದು ಬೇಡವಾ ಅಂತ. ನನ್ನ ಪ್ರಕಾರ ಓದಿ, ಈಸ್ ಅ ಬೆಸ್ಟ್ ಬುಕ್. ಇದು ಇನಿಷಿಯಲಿ ಅರ್ಥ ಆಗಲ್ಲ. ಯಾವುದು 11th NCERT ಎಕನಾಮಿಕ್ಸ್ ಇದೆಯಲ್ಲ, ಎಕನಾಮಿಕ್ಸು ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್, ಇದು ಓದಿ. ಇದು ಇಸ್ ಅ ವೆರಿ ಬೆಸ್ಟ್ ಬುಕ್. ಇದು ಮಾತ್ರ ಕಂಪಲ್ಸರಿ ಓದಲೇಬೇಕು. ಎಕಾನಮಿ ಇಂಡಿಯಾದ ಅರ್ಥ ಮಾಡ್ಕೋಬೇಕು ಅಂದ್ರೆ. ನೆಕ್ಸ್ಟ್ ಕ್ಲಾಸ್ 12 ಬುಕ್ ಇದಾವೆ. ಯಾವುದು ಅಂದ್ರೆ ಕ್ಲಾಸ್ 12 ಎಕನಾಮಿಕ್ಸ್ ಎರಡು ಬುಕ್ ಇದಾವೆ. ಒಂದು ಮೈಕ್ರೋ ಒಂದು ಮ್ಯಾಕ್ರೋ ಅಂತ. ಜಾಸ್ತಿ ಜನ ಮೈಕ್ರೋನು ಓದ್ತಾರೆ, ಮ್ಯಾಕ್ರೋ ಓದ್ತಾರೆ. ಎರಡನ್ನೂ ಈ ಮೈಕ್ರೋ ಅರ್ಥ ಆದ್ರೆ ಗುರು ಮ್ಯಾಕ್ರೋ ಅರ್ಥ ಆಗೋದು. ಒಂದು ಹೇಳಕ್ ಇಷ್ಟಪಡ್ತೀನಿ, ಮೈಕ್ರೋ ಅರ್ಥ ಆದ್ರೆ ಮ್ಯಾಕ್ರೋ ಅರ್ಥ ಆಗೋದು. ವಿತೌಟ್ ಮೈಕ್ರೋ ಅಂದ್ರೆ ಜಾಸ್ತಿ ಕೇಳಲ್ಲ ಕ್ವಶನ್, ಬಟ್ ಇದು ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಕಷ್ಟ ಅಲ್ಲ. ಸೊ ದಿಸ್ ಈಸ್ ಮೈ ಮೆಸೇಜ್ ರಿಗಾರ್ಡಿಂಗ್ NCERTs. ಈಗ ಏನಾದ್ರೂ ಡೌಟ್ ಇದ್ರೆ, ಈ ವಿಡಿಯೋ ತುಂಬಾ ಲೆಂತಿ ಇದೆ ಅಂತ ಯಾಕೆ ಲೆಂತಿ ಮಾಡಿದ್ದು ಅಂದ್ರೆ, ಫುಲ್ ನೀಟಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಲೆಂತಿ ಮಾಡಿದ್ದು. ಯಾಕೆಂದ್ರೆ ಎಜುಕೇಶನ್ ಅಂದ್ರೆ ಫುಲ್ ನಿಮಗೆ ಒಂದು ಡೀಟೇಲ್ ಆಗಿ ತಿಳ್ಬೇಕು. ಅರ್ಧ ಬರ್ಧ ತಿಳಿಸ್ಕೊಟ್ಟು ಶಾರ್ಟ್ ವಿಡಿಯೋ ಮಾಡೋ ಒಂದು ಇಂಟೆನ್ಷನ್ ಅದಲ್ಲ. ಫುಲ್ ಲೆಂತಿ ಇದ್ರೆ ಪರವಾಗಿಲ್ಲ, ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ. ನಾನು ಪ್ರತಿಯೊಂದಕ್ಕೂ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ. ಇದೇ ತರ UPSC ರಿಲೇಟೆಡ್ ಕಂಟೆಂಟ್ಗೋಸ್ಕರ ಗಣೇಶ್ ಗಿರೀಶ್ ಮೀನ್ಸ್ GG ಬ್ರದರ್ಸ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಜೈ ಹಿಂದ್, ಜೈ ಕರ್ನಾಟಕ.